ಸರ್ವಾಭಿಷ್ಟ ಸಿದ್ಧಿರಸ್ತು. ಅಧ್ಯಾಯ 13. ಕಡಲ ತೀರದಲ್ಲಿ ಭಾಗ 2. ನಿದ್ದೆಯಿಂದ ಎಚ್ಚರಗೊಂಡು ಕಣ್ಬಿಟ್ಟವಳಿಗೆ ರೂಮಿನ ತುಂಬ ಇನ್ನೂ ಕತ್ತಲಾವರಿಸಿದ್ದು ನೋಡಿ ಹಾಸಿಗೆಯಿಂದಿಳಿದು ತುಸು ದೂರದಲ್ಲಿದ್ದ ಟೇಬಲ್ ಮೇಲಿಟ್ಟಿದ್ದ ಮೊಬೈಲ್ ಆನ್ ಮಾಡಿ ನೋಡಿದಳು ಅರ್ಪಿತಾ. ಬೆಳಗಿನ 6 ಗಂಟೆ ತೋರಿಸುತ್ತಿತ್ತು. ಹಿಂದಿನ ರಾತ್ರಿ ಬೇಗ ಮಲಗಿದರೂ ಬೆಳಗ್ಗಿನಿಂದ ನಡೆದ ಘಟನೆಗಳು, ಶ್ರೀಕರ್ನ ನೆನಪು, ಬೇಕು ಬೇಡದ ಹಲವು ಪ್ರಶ್ನೆಗಳು, ಅವುಗಳ ಉತ್ತರದ ಹುಡುಕಾಟದಲ್ಲಿ ಮಧ್ಯರಾತ್ರಿಯವರೆಗೂ ನಿದ್ರಾದೇವಿ ಅವಳ ಬಳಿ ಸುಳಿದಿರಲಿಲ್ಲ. ಯೋಚನೆಗಳ ದಾಳಿಯಿಂದ ಬಳಲಿ ಸೋತು ಎಷ್ಟೋ ಹೊತ್ತಿನ ನಂತರ ನಿದ್ರೆಗೆ ಶರಣಾಗಿದ್ದಳು ಅರ್ಪಿತಾ. ಆದರೆ ಕನಸಿನಲ್ಲೂ ನಿನ್ನೊಬ್ಬಳನ್ನೇ ಬಿಡಲಾರೆನೆಂಬಂತೆ ಅಲ್ಲಿಯೂ ಅವಳನ್ನು ಕಾಡಿದ್ದ ಶ್ರೀಕರ್. ಕನಸಿನ ಉಪಟಳವನ್ನು ತಾಳಲಾರದೆ ಎಚ್ಚರಗೊಂಡಿದ್ದಳು. ಮತ್ತೆ ಮಲಗಲು ಮನಸ್ಸಾಗದೆ ಹೋಗಿ ಮುಖ ತೊಳೆದು ಬಂದವಳು ಸಿಂಚನ ಹಾಗೂ ವೆಂಕಜ್ಜಿಗೆ ಎಚ್ಚರವಾಗದಂತೆ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಸಿಟ್ಔಟ್ ಬಾಗಿಲನ್ನು ತೆಗೆದು ಹೊರಬಂದಳು. ಬೆಂಗಳೂರಿನ ಡಿಸೆಂಬರ್ ತಿಂಗಳ ಕೊರೆಯುವ ಚಳಿಯ ಅನುಭವವಿದ್ದವರಿಗೆ ಮಂಗಳೂರಿನ ಹವಾ ಮನಕ್ಕೆ ಮುದ ನೀಡುವಂತೆ ಆಹ್ಲಾದಕರವಾಗಿತ್ತು. ಕಣ್ಣು ಹಾಯಿಸಿದಷ್ಟು ದೂರವೂ ಸಮುದ್ರ. ಸಮುದ್ರದ ಅಲೆಗಳು ಆಕಾಶಕ್ಕೆ ಮೆಟ್ಟಿಲುಗಳಂತೆ ಜೋಡಣೆಯಾಗಿದೆಯೇನೋ ಎಂಬಂತೆ ಭಾಸವಾಗುತ್ತಿತ್ತು. ಮೈ ಮರೆತು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಿದ್ದವಳ ಕಂಗಳು ತಾವಾಗಿಯೇ ಅರಸಿ ಹೋಗಿದ್ದು ಪಕ್ಕದಲ್ಲಿದ್ದ ಶ್ರೀಕರ್ನ ಕಾಟೇಜಿನ ಕಡೆ. ಶ್ರೀಕರ್. ಅವಳಿಗರಿಯದೆಯೇ ಅವಳ ತುಟಿಗಳು ಅವನ ಹೆಸರನ್ನು ಉಚ್ಚರಿಸಿದ್ದವು. ಸ್ನೇಹ, ಸಂಬಂಧ ಯಾವಾಗಲೂ ನಮ್ಮ ಅಂತಸ್ತಿಗೆ ಸಮನಾಗಿರುವವರ ಜೊತೆ ಇದ್ದರೇನೇ ಚಂದ ಎಂದು ತಂದೆ ತಾಯಿ ಹೇಳುತ್ತಿದ್ದ ಮಾತನ್ನು ಅವಳು ಮರೆತಿರಲಿಲ್ಲವಾದರೂ ಸಿಂಚನಾಳ ಸ್ನೇಹದ ವಿಷಯದಲ್ಲಿ ತಂದೆ ತಾಯಿಯ ಈ ಹಿತನುಡಿಯನ್ನು ಮೀರಿ ನಡೆದುಕೊಂಡಿದ್ದಳು. ಆದರೆ ಶ್ರೀಕರ್ನ ವಿಷಯದಲ್ಲಿ ಅದೇ ರೀತಿ ನಡೆದುಕೊಳ್ಳಲು ಅವಳಿಗೆ ಇಷ್ಟವಿಲ್ಲ ಎನ್ನುವುದಕ್ಕಿಂತ ಏಕೋ ಧೈರ್ಯವಿಲ್ಲ ಎಂದರೆ ಸೂಕ್ತವೇನೋ. ರಾತ್ರಿಯಿಂದ ಬಹಳ ಕಷ್ಟಪಟ್ಟು ತಾಯಿ ಮಗುವಿಗೆ ಬುದ್ಧಿ ಹೇಳುವಂತೆ ಅವಳ ಮನಸ್ಸಿಗೆ ತಿಳಿ ಹೇಳಿದ್ದಳು, ಶ್ರೀಕರ್ನಿಂದ ದೂರವಿರುವಂತೆ. ಆದರೆ ತಾಯಿ ಎಷ್ಟೇ ಹೇಳಿದರೂ ಮಗು ಮರುಕ್ಷಣವೇ ಅದನ್ನೆಲ್ಲ ಮರೆತು ತನಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳುವಂತೆ ಮನಸ್ಸು ಶ್ರೀಕರ್ನ ಸನಿಹ ಸಾಂಗತ್ಯಕ್ಕಾಗಿ ಹಾತೊರೆಯುತ್ತಿತ್ತು. ಇತ್ತ ಶ್ರೀಕರ್ನ ಮನಸ್ಥಿತಿ ಅವಳದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ. ಹಿಂದಿನ ಸಂಜೆ ಬೀಚ್ನಲ್ಲಿ ತನ್ನ ಅಪ್ಪುಗೆಯನ್ನು ಅವಳು ಬಿಡಿಸಿಕೊಂಡು ಹೋದ ಮೇಲೆ ಅವನು ಅವನಾಗಿಯೇ ಇರಲಿಲ್ಲ. ತನ್ನ ಕಾಟೇಜ್ಗೆ ಹೋಗಿ ಶವರ್ ಕೆಳಗೆ ನಿಂತವನು ಅದೆಷ್ಟು ಹೊತ್ತು ಹಾಗೇ ಇದ್ದನೋ ಅವನಿಗೇ ಗೊತ್ತಿಲ್ಲ. ಸುಮಾರು ಹೊತ್ತು ಶವರ್ನ ಕೆಳಗಿದ್ದ ಕಾರಣ 2-3 ಬಾರಿ ನಿರಂತರವಾಗಿ ಸೀನು ಬರಲು ಶುರುವಾದಾಗ ಎಚ್ಚೆತ್ತವನು ಶವರ್ ನಿಲ್ಲಿಸಿ ಟವಲ್ ಉಟ್ಟು ಬಂದು ಕನ್ನಡಿಯ ಮುಂದೆ ನಿಂತವನಿಗೆ ತನ್ನ ಸದೃಢ ಮೈಕಟ್ಟು, ಚಂದದ ಕ್ರಾಪ್, ಅಂದದ ಮುಖ ನೋಡಿಕೊಂಡವನ ತುಟಿಗಳಲ್ಲಿ ಹೆಮ್ಮೆಯ ನಗುವಿತ್ತು. ಇದ್ದಕ್ಕಿದ್ದಂತೆ ಅವನ ಬಲಿಷ್ಠ ಬಾಹುಗಳಲ್ಲಿ ಅರ್ಪಿತಾಳ ಹೂವಿನ ರಾಶಿಯಂತಿದ್ದ ಮೃದು ಶರೀರವನ್ನು ಗಟ್ಟಿಯಾಗಿ ತಬ್ಬಿ ಮುದ್ದಿಸಬೇಕೆಂಬ ತೀವ್ರ ಬಯಕೆಯುಂಟಾದಾಗ ಸದ್ಯಕ್ಕಂತೂ ಅದು ಸಾಧ್ಯವಿಲ್ಲ ಎಂದು ತಿಳಿದಿದ್ದವನ ಮನಸ್ಸಿನ ತುಂಬ ಕೋಪ, ನಿರಾಶೆ ತುಂಬಿತ್ತು. ಬಟ್ಟೆ ತೊಟ್ಟವನೇ ಯಾವುದರಲ್ಲೂ ಆಸಕ್ತಿ ಇಲ್ಲವೆಂಬಂತೆ ಹಾಸಿಗೆಯ ಮೇಲೆ ಮೈ ಚೆಲ್ಲಿ ಶೂನ್ಯದಲ್ಲಿ ದೃಷ್ಟಿ ನೆಟ್ಟನು. ಸ್ವಲ್ಪ ಸಮಯದ ನಂತರ ಬಾಗಿಲು ತಟ್ಟಿದ ಶಬ್ದಕ್ಕೆ ಹೋಗಿ ಬಾಗಿಲು ತೆಗೆದವನೇ ಎದುರಿಗೆ ನಿಂತಿದ್ದ ತಂದೆಯನ್ನು ಕಂಡು ಆಶ್ಚರ್ಯದಿಂದ, ಡ್ಯಾಡ್, ನೀವ್ಯಾಕಿಷ್ಟು ದೂರ ಬರೋಕ್ ಹೋದ್ರಿ? ಒಂದು ಮಿಸ್ಡ್ ಕಾಲ್ ಕೊಟ್ಟಿದ್ರೆ ನಾನೇ ಬರ್ತಿದ್ನಲ್ಲ ಎನ್ನುತ್ತಾ ತಂದೆಗೆ ಒಳ ಬರಲು ದಾರಿ ಮಾಡಿಕೊಟ್ಟನು. ಒಳಬಂದ ಸತ್ಯಜಿತ್ರವರು ಸ್ನೇಹದಿಂದ ಮಗನ ಭುಜದ ಮೇಲೆ ಕೈ ಹಾಕಿ, 8:15 ಆಯಿತು, ನೀನಿನ್ನೂ ಊಟಕ್ಕೆ ಬರಲಿಲ್ವಲ್ಲ ಅಂತ ನಾನೇ ಕರೆದುಕೊಂಡು ಹೋಗೋಕ್ಕೆ ಬಂದೆ ಎನ್ನುತ್ತಾರೆ. ಯಾಕೋ ಹಸಿವಾಗಿರಲಿಲ್ಲ ಡ್ಯಾಡ್, ಸಪ್ಪಗೆ ಹೇಳಿದ ಮಗನನ್ನೇ ಗಮನಿಸಿದ ಸತ್ಯಜಿತ್, ಯಾಕೆ ಡಲ್ಲಾಗಿದ್ದೀಯಾ? ಏನು ವಿಷಯ ಮಗನೇ ಎಂದು ಪ್ರೀತಿಯಿಂದ ಕೇಳಿದರು. ಏನೂ ಇಲ್ಲ ಡ್ಯಾಡ್, ಸಂಜೆ ಸ್ನ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ ಎಂದು ಶ್ರೀಕರ್ ಮರೆಮಾಚಲು ಪ್ರಯತ್ನ ಪಟ್ಟರು ಮಗ ಯಾಕೋ ಸಪ್ಪಗಿದ್ದಾನೆಂದು ತಿಳಿಯದೆ ಹೋಗಲಿಲ್ಲ ಆ ತಂದೆಗೆ.
ಯಾರ ಬಳಿಯೇ ಆಗಲಿ, ಯಾವ ವಿಷಯವೇ ಆಗಲಿ ಆ ಕ್ಷಣವೇ ತಿಳಿದುಕೊಳ್ಳಬೇಕೆಂದು ಹಠ ಹಿಡಿಯುವುದು ಸರಿಯಲ್ಲ ಎಂದು ನಂಬುವ ಸತ್ಯಜಿತ್ ವಿಷಯವನ್ನು ಅಲ್ಲಿಯೇ ಬಿಡುತ್ತಾ, ಸರಿ ಬಾ, ಸೇರಿದಷ್ಟು ಊಟ ಮಾಡು ಎಂದರು ಮಗನನ್ನು ಹೊರಡಿಸಲು ಪ್ರಯತ್ನಿಸುತ್ತಾ. ತಂದೆ ತನಗಾಗಿ ಇಷ್ಟು ದೂರ ಬಂದು ಕರೆಯುತ್ತಿರಲು ಹೋಗದೇ ಇರುವುದು ಸರಿಯಲ್ಲವೆಂದು, ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಅರ್ಪಿತಾಳನ್ನು ನೋಡಬಹುದೆಂಬ ಆಸೆಗೆ ತಂದೆಯ ಜೊತೆ ಡೈನಿಂಗ್ ಏರಿಯಾಗೆ ಹೊರಟನು. ಅದಾಗಲೇ ಸುಭಾಷ್, ಸುಲೇಖಾ, ವೆಂಕಜ್ಜಿ, ಸಿಂಚನ ಊಟ ಶುರು ಮಾಡಿದ್ದರು. ಅವನ ಕಂಗಳು ಯಾರನ್ನು ನೋಡಲು ಚಡಪಡಿಸುತ್ತಿತ್ತೋ ಅವರು ಅಲ್ಲಿರಲಿಲ್ಲ. ತಟ್ಟೆಗೆ ಊಟ ಬಡಿಸಿಕೊಳ್ಳಲು ಹೋಗಿರಬಹುದೇನೋ ಎಂದು ಎಲ್ಲ ಕಡೆ ಕಣ್ಣಾಡಿಸಿದ, ಆದರೆ ಅವಳೆಲ್ಲೂ ಕಾಣಿಸಲಿಲ್ಲ. ಮನಸ್ಸಿಗೆ ಮತ್ತದೇ ನಿರಾಸೆ, ಕೋಪ. ಊಟ ಮಾಡಲು ಬಂದಿದ್ದ ತಪ್ಪಿಗೆ ಹೋಗಿ ಕಾಟಾಚಾರಕ್ಕೆ ಒಂದೆರಡು ಪದಾರ್ಥಗಳನ್ನು ಬಡಿಸಿಕೊಂಡು ಬಂದ. ಮುಖ ಗಂಟಿಕ್ಕಿ ಆಗಾಗ್ಗೆ ನೀರು ಕುಡಿಯುತ್ತಾ ಬಲವಂತವಾಗಿ ತುತ್ತನ್ನು ಇಳಿಸುತ್ತಿದ್ದ ಮಗನನ್ನು ನೋಡಿದ ಸತ್ಯಜಿತ್ರವರಿಗೆ ಕಾರಣ ಊಹಿಸಲು ಅಷ್ಟೇನೂ ಕಷ್ಟವಾಗಲಿಲ್ಲ. ಆದರೂ ಖಚಿತಪಡಿಸಿಕೊಳ್ಳಲು, ಸಿಂಚನ, ನಿನ್ನ ಫ್ರೆಂಡ್ ಎಲ್ಲಮ್ಮ ಊಟಕ್ಕೆ ಬರಲಿಲ್ಲ ಕೇಳಿದರು ಅನ್ನ ಕಲಿಸುತ್ತಾ. ಅವಳು ತಲೆನೋವು ಅಂತ ಆಗ್ಲೇ ಮಲ್ಕೊಂಡ್ಲು ಅಂಕಲ್ ಎಂಬ ಉತ್ತರ ಕೇಳಿದಾಗ ತುಟಿಗೆ ತುತ್ತು ತೆಗೆದುಕೊಂಡು ಹೋದ ಶ್ರೀಕರ್ ಕ್ಷಣ ಸುಮ್ಮನಾದವನು ಮರುಕ್ಷಣ ಉಳಿದ 2-3 ತುತ್ತುಗಳನ್ನು ಗಬಗಬನೆ ತಿಂದು ಮುಗಿಸಿ ಕೈ ತೊಳೆದು ಬಾರ್ ಕೌಂಟರ್ನ ಕಡೆ ನಡೆದ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸತ್ಯಜಿತ್ರವರಿಗೆ ಮಗನ ಮನಸ್ಸಿನ ಈ ಆಂದೋಲನಕ್ಕೆ ಕಾರಣ ಅರ್ಪಿತಾಳೆಂದು ತಿಳಿದರೂ ಸ್ಪಷ್ಟತೆ ಸಿಗಲಿಲ್ಲ ಅವರಿಗೆ. ಮಗನಿಗೆ ಅವಳ ಮೇಲಿರುವುದು ಬರೀ ಆಕರ್ಷಣೆಯೋ ಅಥವಾ ಅದಕ್ಕೂ ಮೀರಿದ ಭಾವವೋ? ಬಹುಶಃ ಅವನಿಗೂ ಆ ಸ್ಪಷ್ಟತೆ ಇಲ್ಲವೆಂಬುದು ಅವರಿಗೆ ಅರಿವಾಗಿತ್ತು. ಬಾರ್ ಕೌಂಟರ್ನ ಮುಂದಿದ್ದ ಕುರ್ಚಿಯೊಂದರ ಮೇಲೆ ಕುಳಿತು ತನಗಿಷ್ಟವಾದ ಫಾರಿನ್ ಬ್ರ್ಯಾಂಡ್ ವಿಸ್ಕಿಯೊಂದನ್ನು ಆರ್ಡರ್ ಮಾಡಿದವನ ತಲೆಯಲ್ಲಿ ಯೋಚನೆಯ ಸರಮಾಲೆಯೇ ತುಂಬಿತ್ತು. ಅಟೆಂಡರ್ ತಂದಿದ್ದ ಬಾಟಲಿಯಿಂದ ಎದುರುಗಿದ್ದ ಗಾಜಿನ ಲೋಟಕ್ಕೆ ವಿಸ್ಕಿ ಸುರಿದವನು ಲೋಟವನ್ನು ತುಟಿಗಿಡುತ್ತಾ ಸಶಬ್ದವಾಗಿ ನಗುತ್ತಾ, ವಾವ್ ಶ್ರೀಕರ್, ಸಾದಾ ಸೀದಾ ಸಿಂಪಲ್ ಇನ್ನೋಸೆಂಟ್ ಅನ್ಸೋ ಈ ಹುಡುಗಿ ಈ ರೇಂಜ್ಗೆ ನಿನ್ನ ಆಟ ಆಡಿಸ್ತಾ ಇದ್ದಾಳೆ ಅಂದರೆ ಮೆಚ್ಕೋಬೇಕಾದ್ದೆ. ಎಂತೆಂಥವರೆಲ್ಲ ಬಂದು ಹೋದರು, ಏನೆಲ್ಲ ಆಟ ಆಡೋಕೆ ಟ್ರೈ ಮಾಡಿದ್ರು, ಯಾರಿಗೂ ಸೋಲ್ದೆ ಇದ್ದ ನನ್ನನ್ನು ಸೈಲೆಂಟಾಗಿ ಕೊಲ್ತಾ ಇದ್ದಾಳಲ್ಲ ಇವಳು. ರಿಯಲಿ ಶೀ ಈಸ್ ವೆರಿ ಟ್ಯಾಲೆಂಟೆಡ್ ಎಂದು ತನಗೆ ತಾನು ಹೇಳಿಕೊಳ್ಳುತ್ತಾ ಖಾಲಿಯಾದ ಗ್ಲಾಸನ್ನು ಮತ್ತೊಮ್ಮೆ ತುಂಬಿಸಿದ. ಮತ್ತೊಂದು ಮಗದೊಂದು ಎನ್ನುತ್ತಾ ಪೂರ್ತಿ ಬಾಟಲಿ ಖಾಲಿ ಮಾಡಿ ಸ್ವಲ್ಪವೇ ತೂರಾಡುತ್ತಾ ಡೈನಿಂಗ್ ಏರಿಯಾಗೆ ಬಂದಾಗ ಅದಾಗಲೇ ಸಿಂಚನ ಹಾಗೂ ವೆಂಕಜ್ಜಿ ರೂಮಿಗೆ ಹೋಗಿಯಾಗಿತ್ತು. ತಂದೆ ತಾಯಿ ಹಾಗೂ ಸುಭಾಷ್ ಸುಲೇಖಾರೆಡೆ ನೋಡಿ ತಾನು ಹೋಗಿ ಮಲಗುವುದಾಗಿ ಸನ್ನೆ ಮಾಡಿ ಹೊರಟವನನ್ನು ಹಿಂಬಾಲಿಸಿ ಹೋದರು ಸತ್ಯಜಿತ್. ಓಡು ನಡಿಗೆಯಲ್ಲಿ ಬಂದು ಮಗನ ಭುಜವನ್ನು ಹಿಡಿದವರು, ಶ್ರೀ ನಿಂತ್ಕೋ, ಯಾಕಿಷ್ಟು ಬೇಗ ಹೋಗಿ ಮಲ್ಕೋತಿದ್ಯಾ ಎಂದು ಕೇಳುತ್ತಾ ತಮ್ಮೆಡೆ ತಿರುಗಿಸಿಕೊಂಡರು. ಏನಿಲ್ಲ ಡ್ಯಾಡ್, ನಿದ್ದೆ ಬರ್ತಿದೆ ಎಂದು ಸಣ್ಣಗೆ ತೂರಾಡುತ್ತಾ ತೊದಲಿದ ಮಗನನ್ನು ಕಂಡು, ಸ್ವಲ್ಪ ಜಾಸ್ತಿಯೇ ಕುಡಿದಂಗಿದೆ, ಯಾಕೋ ಏನಾಯ್ತೋ ಕೇಳಿದರು ಅವನ ಕ್ರಾಪ್ನಲ್ಲಿ ಕೈಯಾಡಿಸುತ್ತಾ. ಏನಿಲ್ಲ ಡ್ಯಾಡ್, ತೀರಾ ಸಣ್ಣ ವಿಷಯವೊಂದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟೆ ಅನಿಸುತ್ತೆ. ಅದನ್ನೆಲ್ಲ ಮರೆತು ಜಾಲಿ ಆಗಿರೋದಕ್ಕೆ ಡ್ರಿಂಕ್ಸ್ ಮಾಡಿದೆ ಅಷ್ಟೇ ಡ್ಯಾಡ್. ನೀವೇನು ಯೋಚನೆ ಮಾಡಬೇಡಿ, ಐ ಆಮ್ ಫೈನ್ ಎಂದು ತಂದೆಯನ್ನು ತಬ್ಬಿಕೊಳ್ಳುತ್ತಾ, ಓಕೆ ಡ್ಯಾಡ್, ಐ ಆಮ್ ಗೋಯಿಂಗ್ ಟು ಸ್ಲೀಪ್ ನೌ, ಗುಡ್ ನೈಟ್ ಎಂದು ಹೇಳಿ ತನ್ನ ಕಾಟೇಜಿನ ಕಡೆ ಹೆಜ್ಜೆ ಹಾಕಿದ. ತನ್ನ ಕಾಟೇಜ್ ತಲುಪಿದವನ ಕಂಗಳು ಅಪ್ರಯತ್ನವಾಗಿ ಪಕ್ಕದ ಕಾಟೇಜಿನೆಡೆ ಹೋಯಿತು. ಉರಿಯುತ್ತಿದ್ದ ದೀಪವನ್ನು ಕಂಡು ಬಹುಶಃ ಸಿಂಚನ ಇನ್ನೂ ಎದ್ದಿರಬಹುದು ಎಂದುಕೊಳ್ಳುತ್ತಾ ರೂಮಿನ ಬಾಗಿಲು ತೆರೆದು ಒಳಹೋದನು. ದೊಡ್ಡದಾದ ದೀಪವನ್ನು ಆರಿಸಿ ಬೆಡ್ ಲೈಟ್ ಆನ್ ಮಾಡಿ ಹಾಸಿಗೆಯ ಮೇಲುರುಳಿದವನ ಮನಸ್ಸು ಹಾಗೂ ತಲೆಯ ತುಂಬ ಮತ್ತೆ ಅರ್ಪಿತಾಳೆ ತುಂಬಿ ಹೋಗಿದ್ದಳು. ಶ್ರೀಕರ್ ಹುಟ್ಟಿ ಬೆಳೆದದ್ದೆಲ್ಲ ಮುಂಬೈಯಲ್ಲಿಯೇ. ಅವನಿಗೆ ಬುದ್ಧಿ ಬಂದಾಗಿನಿಂದಲೂ ಅವನು ಒಡನಾಡಿದ ಜನಗಳು, ಅವನು ಬೆಳೆದು ಬಂದ ಪರಿಸರ,
ಶಾಲಾ ಕಾಲೇಜುಗಳಲ್ಲಿನ ಸ್ನೇಹಿತರ ವರ್ಗ, ಇದೆಲ್ಲದರಲ್ಲಿಯೂ ಹುಡುಗ ಹುಡುಗಿ ಕಲೆತು ಓಡಾಡುವುದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎನ್ನುತ್ತಾ ಸ್ವಲ್ಪ ಅತಿಯಾದ ಸಲಿಗೆಯಿಂದ ನಡೆದುಕೊಳ್ಳುವುದು ಎಲ್ಲವೂ ಸರ್ವೇ ಸಾಮಾನ್ಯವೆಂಬಂತಿತ್ತು. ಅವನ ಸ್ನೇಹಿತ ವರ್ಗದಲ್ಲಿನ ಬಹಳಷ್ಟು ಹುಡುಗಿಯರು ಶ್ರೀಕರ್ನ ಒಲವು ಸಾಮೀಪ್ಯವನ್ನು ಬಯಸಿ ಬಂದದ್ದುಂಟು. ಎಲ್ಲರೊಂದಿಗೆ ಜಾಲಿಯಾಗಿ ಸಲಿಗೆಯಿಂದಿದ್ದರೂ ಅದೇಕೋ ಯಾರೊಂದಿಗೂ ಮಿತಿ ಮೀರುವ ಮನಸ್ಸಾಗಿರಲಿಲ್ಲ ಅವನಿಗೆ, ಅರ್ಪಿತಾಳನ್ನು ನೋಡುವವರೆಗೂ. ಅವನನ್ನು ಬಯಸಿ ಬಂದ ಹುಡುಗಿಯರಿಗೆ ನೋ ಎಂದು ರೂಢಿಯಿತ್ತೇ ಹೊರತು ಹುಡುಗಿಯಿಂದ ನಕಾರವನ್ನು ಅನುಭವಿಸಿ ರೂಢಿ ಇರಲಿಲ್ಲ. ಅಂಥದ್ದರಲ್ಲಿ ಮನ ಬಹಳವಾಗಿ ಬಯಸಿದ ಹುಡುಗಿ ಇವನು ಹತ್ತಿರವಾಗಲು ಬಯಸಿದಾಗಲೆಲ್ಲ ಅವಳು ಇವನಿಂದ ದೂರವೇ ಉಳಿದದ್ದು ಅವನಿಗೆ ನುಂಗಲಾರದ ತುತ್ತಾಗಿತ್ತು. ಏನೋ ಚೆನ್ನಾಗಿದ್ದಾಳೆ ಅಂತ ಮಾತಾಡ್ಸೋಣ, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಓವರ್ ಆಗಿ ಸ್ಕೋಪ್ ತಗೋತಾಳೆ. ಶ್ರೀಕರ್ ಲೈಫಲ್ಲಿ ನೋಡ್ತಾ ಇರೋ ಮೊದಲನೇ ಹುಡುಗಿ ಇವಳು ಅನ್ನೋ ಹಾಗೆ ಲೆವೆಲ್ ತಗೋತಾ ಇದ್ದಾಳೆ. ಎಂತೆಂಥವರನ್ನೆಲ್ಲ ನೋಡಿಲ್ಲ, ಇವಳೇನು ಮಹಾ, ದೂರ ಹೋದರೆ ಹೋಗೇಲೇ, ಐ ಡೋಂಟ್ ಕೇರ್ ಎನ್ನುತ್ತಾ ನಿದ್ರೆಗೆ ಇವನೊಡನೆ ಸಡಿಲಗೊಳ್ಳದ ಅವಳ ಸಂಯಮದ ನಡವಳಿಕೆ ಇವನ ಅಹಂಗೆ ಅವಳು ಕೊಟ್ಟ ಪೆಟ್ಟು ಎಂದು ಭಾವಿಸಿದ್ದ ಹುಡುಗ ಪಾಪ. ಇತ್ತ ಸೂರ್ಯೋದಯವಾಗಿ ಎಷ್ಟೋ ಹೊತ್ತಾಗಿ ಸೂರ್ಯನ ಕಿರಣಗಳು ಚುರುಕಾಗತೊಡಗಿದ್ದರೂ ಶ್ರೀಕರ್ನ ಕಾಟೇಜಿನತ್ತ ನೋಡುತ್ತಾ ನಿಂತ ಅರ್ಪಿತಾಳಿಗೆ ಅದರ ಪರಿವೇ ಇಲ್ಲ. ಗುಡ್ ಮಾರ್ನಿಂಗ್ ಅರು, ಏನೇ ಇಲ್ಲೂ ಕೂಡ ಇಷ್ಟು ಬೇಗ ಎದ್ದಿದ್ದೀಯಾ ಎನ್ನುತ್ತಾ ಬಂದ ಸಿಂಚನಾಳ ದನಿಗೆ ಎಚ್ಚೆತ್ತು ದೃಷ್ಟಿ ಹೊರಳಿಸಿದ ಅರ್ಪಿತಾ ನಸುನಗುತ್ತಾ, ಮಾರ್ನಿಂಗ್ ಸಿಂಚು, ರಾತ್ರಿ ಬೇಗ ಮಲಗಿದ್ದೆ ಅಲ್ವಾ, ಅದಕ್ಕೆ ಬೇಗ ಎಚ್ಚರವಾಯಿತು ಅಷ್ಟೇ ಎಂದಳು. ಸರಿ, ತುಂಬ ಹಸಿವಾಗ್ತಾ ಇದೆ, ಈಗಾಗಲೇ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿರ್ತಾರೆ, ಮೊದಲು ತಿಂಡಿ ತಿಂದು ಬರೋಣ ಬಾ, ವೆಂಕಜ್ಜಿ ಕೂಡ ರೆಡಿ ಇದ್ದಾರೆ ಎಂದು ಗೆಳತಿಯ ಕೈ ಹಿಡಿದುಕೊಂಡೇ ಹೊರಟಳು ಸಿಂಚನ. ಗೆಳತಿಯರಿಬ್ಬರು ವೆಂಕಜ್ಜಿಯನ್ನು ಕರೆದುಕೊಂಡು ಡೈನಿಂಗ್ ಏರಿಯಾಗೆ ಬರುವುದಕ್ಕೂ ಸುಭಾಷ್ ಹಾಗೂ ಸತ್ಯಜಿತ್ ದಂಪತಿಗಳು ಬರುವುದಕ್ಕೂ ಸರಿಯಾಯಿತು. ಗುಡ್ ಮಾರ್ನಿಂಗ್ ಮೈ ಡಿಯರ್, ಚೆನ್ನಾಗಿ ನಿದ್ದೆ ಮಾಡಿದ್ಯಾ? ಸಿಂಚನಾಳ ಬಳಿ ಬಂದು ಮಮತೆಯಿಂದ ಕೇಳಿದರು ಸುಭಾಷ್. ಅದೇನನ್ನಿಸಿತೋ ಒರಟಾಗಿ ಮಾತಾಡಿ ಅವರ ಮನ ನೋಯಿಸಲು ಇಚ್ಛಿಸದೆ ಎಸ್ ಡ್ಯಾಡ್ ಎಂದು ನಗುಮುಗದಿ ಹೇಳಿದಳು ಸಿಂಚನ. ಎಲ್ಲರೂ ಒಟ್ಟಿಗೆ ದೊಡ್ಡದಾದ ಒಂದೇ ಟೇಬಲ್ನಲ್ಲಿ ಕುಳಿತು ತಿಂಡಿ ತಿನ್ನಲು ಶುರು ಮಾಡಿದರು. ಎಷ್ಟೇ ಬೇಡವೆಂದುಕೊಂಡರೂ ಅರ್ಪಿತಾಳ ಕಣ್ಣುಗಳು ಶ್ರೀಕರ್ನಿಗಾಗಿ ಹುಡುಕಾಡಿದವು. ಅವನೆಲ್ಲೂ ಕಾಣದಿದ್ದಾಗ ನಿರಾಸೆಯಿಂದ ಬಾಗಿತ್ತು. ಅವನಿಲ್ಲದ ಪರಿಸರ ತನಗೆ ಹಿಡಿಸುತ್ತಿಲ್ಲವೆಂದು ಮನಸ್ಸು ರೆಚ್ಚೆ ಹಿಡಿಯಲು ಶುರು ಮಾಡಿದಂತಿತ್ತು. ಹೊಟ್ಟೆ ಹಸಿವಿನಿಂದ ತಾಳ ಹಾಕುತ್ತಿದ್ದರೂ ತಿನ್ನಲು ಮನಸ್ಸಿಲ್ಲದೆ ತಟ್ಟೆಯಲ್ಲಿ ರಂಗೋಲಿ ಬಿಡಿಸುತ್ತಾ ಕೂತಳು ಅರ್ಪಿತಾ. ಹಲೋ ಎವ್ರಿ ಒನ್ ಎನ್ನುತ್ತಾ ಬಂದ ಶ್ರೀಕರ್ನ ಕಣ್ಣುಗಳು ಮೊದಲು ಹುಡುಕಿದ್ದೆ ಅರ್ಪಿತಾಳನ್ನು. ತನ್ನ ಧ್ವನಿ ಕೇಳಿಯೇ ಸಣ್ಣಗೆ ಕಂಪಿಸಿದವಳನ್ನು ನೋಡಿ ನಗು ತಡೆಯಲಾಗಲಿಲ್ಲ ಅವನಿಗೆ. ನಸುನಗುತ್ತಾ ಅವಳೆದುರಿನ ಕುರ್ಚಿಯಲ್ಲಿ ಕುಳಿತು ತಿಂಡಿ ತಿನ್ನಲು ಶುರು ಮಾಡಿದವನ ಪೂರ್ತಿ ಗಮನವಿದ್ದದ್ದು ಅವಳ ಮೇಲೆಯೇ. ಕಡು ನೀಲಿ ಬಣ್ಣದ ಕಾಟನ್ ಜಂಪ್ ಸೂಟ್ನಲ್ಲಿ ಅವಳ ಹಾಲ್ ಬಿಳುಪು ಮೈಬಣ್ಣ ಎದ್ದು ಕಾಣುತ್ತಿತ್ತು. ಅವಳ ರಾಶಿ ತಲೆಗೂದಲನ್ನು ತುರುಬಾಗಿ ಸುತ್ತಿ ಅದಕ್ಕೊಂದು ಕ್ಲಿಪ್ ಸಿಕ್ಕಿಸಿದ್ದಳು. ಹಣೆಯಲ್ಲಿಟ್ಟಿದ್ದ ಸಣ್ಣದಾದ ಬೊಟ್ಟು ಯಾವ ಕೃತಕ ಬಣ್ಣಗಳನ್ನೂ ಹಚ್ಚದೆಯೇ ಶುಭ್ರವಾಗಿ ಆರೋಗ್ಯವಾಗಿ ಹೊಳೆಯುತ್ತಿದ್ದ ಅವಳ ಮೈಕಾಂತಿಗೆ ಸೋಲದಿರಲು ಅಸಾಧ್ಯವೆನಿಸಿತು ಶ್ರೀಕರ್ನಿಗೆ. ಅವಳು ತಲೆ ಎತ್ತುವ ಸೂಚನೆ ಕಂಡ ತಕ್ಷಣವೇ ತಾನು ಅವಳನ್ನು ಗಮನಿಸಿಯೇ ಇಲ್ಲ ಎನ್ನುವಂತೆ ಎಲ್ಲರೊಡನೆ ಲೋಕಾರೂಢಿಯಾಗಿ ಮಾತನಾಡುತ್ತಾ ತಿಂಡಿ ತಿನ್ನುವುದನ್ನು ಮುಂದುವರೆಸಿದನು. ಅವನ ಧ್ವನಿ ಕೇಳುತ್ತಿದ್ದಂತೆ ಸಣ್ಣದಾಗಿ ಕಂಪಿಸಿದವಳ ಮನಸ್ಸು ಹಕ್ಕಿಯಂತೆ ಹಾರಲು ಶುರು ಮಾಡಿತ್ತು. ಅವಳ ಯೋಚನಾ ಶಕ್ತಿಯನ್ನೂ ಮೀರಿ ಮೂಡಿದಂತಹ ಭಾವನೆಯದು. ಹಿಂದಿನ ಸಂಜೆ ಬೀಚ್ನಲ್ಲಿ ನೋಡಿದ ನಂತರ ಈಗಲೇ ಅವನ ದರ್ಶನವಾದದ್ದು. ತಾನೇ ಅವನಿಂದ ದೂರವಿರಲು ನಿರ್ಧರಿಸಿ ರಾತ್ರಿ ಊಟವನ್ನು ಬಿಟ್ಟಿದ್ದಳಲ್ಲ ಹುಡುಗಿ ಪಾಪ. ಅವನ ಮುಖವನ್ನು ನೋಡಬೇಕೆಂಬ ಹಂಬಲವನ್ನು ಬಹಳ ಪ್ರಯಾಸದಿಂದ ತಡೆಹಿಡಿದಳು. ಆದರೆ ಬಹಳ ಹೊತ್ತು ಆ ಪ್ರಯತ್ನದಲ್ಲಿ ಸಫಲಲಾಗದಿದ್ದವಳು ಕತ್ತೆತ್ತಿ ಅವನೆಡೆ ದೃಷ್ಟಿ ಹೊರಳಿಸಿದಳು. ಅವನೋ
ತಾನಿಲ್ಲಿ ಇಲ್ಲವೇ ಇಲ್ಲವೇನೋ ಎಂಬಂತೆ ಎಲ್ಲರೊಡನೆ ನಗುನಗುತ್ತಾ ಮಾತನಾಡುವಲ್ಲಿ ಬ್ಯುಸಿಯಾಗಿದ್ದನು. ತಪ್ಪಿಯೂ ಇವಳೆಡೆ ಒಂದು ಕುಡಿ ನೋಟವನ್ನೂ ಹರಿಸಲಿಲ್ಲ ಅವನು. ಹೃದಯ ಹಿಂಡಿದಂತಾಯಿತವಳಿಗೆ. ಅರ್ಪಿತಾ ತಾನಾಗಿಯೇ ಒಂದೆರಡು ಬಾರಿ ಅವನೆಡೆ ನೋಡಿದರೂ ಅವಳ ಇರುವಿಕೆಯನ್ನು ಗಮನಿಸಿಯೇ ಇಲ್ಲವೇನೋ ಎಂಬಂತಿದ್ದ ಶ್ರೀಕರ್ನ ನಡವಳಿಕೆ ಅವಳಿಗೆ ಬಹಳವಾಗಿ ದುಃಖ ತಂದಿತ್ತು. ಅದೇಕೋ ಅವನ ನಿರ್ಲಕ್ಷ್ಯ ಅವಳಿಗೆ ನುಂಗಲಾರದ ತುತ್ತಾಗಿತ್ತು. ಅದಾಗಲೇ ಅವಳ ಕಣ್ಣಾಳಿಗಳು ತುಂಬಲು ಆರಂಭಿಸಿತ್ತು. ಅಂದಿನ ಬೆಳಗ್ಗೆಯಷ್ಟೇ ಚೆಕ್ ಇನ್ ಆಗಿದ್ದ ಹಿಂಡೊಂದರಲ್ಲಿದ್ದ ಹುಡುಗಿಯರ ಗುಂಪೊಂದು ಶ್ರೀಕರ್ನನ್ನು ನೋಡಿ ಗುಸುಗುಸು ಮಾತನಾಡಿಕೊಳ್ಳುತ್ತಾ ನಗುತ್ತಿದ್ದರು. ತಿಂಡಿ ಮುಗಿಸಿ ಕಾಫಿ ತರಲೆಂದು ಶ್ರೀಕರ್ ಕುಳಿತಲ್ಲಿಂದ ಏಳುವುದಕ್ಕೆ ಸರಿಯಾಗಿ ಆ ಗುಂಪಿನಲ್ಲಿದ್ದ ಹುಡುಗಿಯೊಬ್ಬಳು ಬಂದು ಬೇಕೆಂದೇ ಅವನಿಗೆ ಡಿಕ್ಕಿ ಹೊಡೆದಳು. ಐ ಆಮ್ ಸೋ ಸಾರಿ, ನೋಡಲಿಲ್ಲ ಎಂದು ಅಮಾಯಕಳಂತೆ ನಟಿಸಿ ನುಲಿಯುತ್ತಿದ್ದವಳ ಚಾಲಾಕಿತನ ಹೊಸದೇನಾಗಿರಲಿಲ್ಲ ಶ್ರೀಕರ್ನಿಗೆ. ಇಟ್ಸ್ ಓಕೆ ಡಿಯರ್ ಎನ್ನುತ್ತಾ ಅವಳ ಕೆನ್ನೆ ತಟ್ಟಿ ಮೋಹಕವಾಗಿ ನಕ್ಕು ಮುಂದೆ ಸಾಗಿದ. ಪಕ್ಕದ ಟೇಬಲ್ನಲ್ಲಿದ್ದ ಗುಂಪು ಹೋ ಎಂದು ಕೂಗುತ್ತಾ ಆ ಹುಡುಗಿಗೆ ಉತ್ತೇಜನ ನೀಡುತ್ತಿತ್ತು. ಆ ಹುಡುಗಿಯಂತೂ ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತೆ ಕುಣಿಯುತ್ತಾ ಹೊರಟಳು ಶ್ರೀಕರ್ನ ಹಿಂದೆ. ಆದರೆ ಇದನ್ನು ನೋಡಿದ ಜೋಡಿ ಕಂಗಳೆರಡು ಸಂಕಟದಿಂದ ಒದ್ದಾಡಿತು ಎಂಬುದು ಆ ಕ್ಷಣ ಅರಿವಾಗಲಿಲ್ಲ ಶ್ರೀಕರ್ನಿಗೆ. ಹಿಂತಿರುಗಿ ನೋಡಿದ ಅರ್ಪಿತಾಳಿಗೆ ಕಂಡಿದ್ದು ಎಷ್ಟೋ ವರ್ಷಗಳ ಪರಿಚಯಸ್ಥರಂತೆ ನಗುತ್ತಾ ಹರಟುತ್ತಾ ಕಾಫಿ ಹೀರುತ್ತಿದ್ದ ಶ್ರೀಕರ್ ಹಾಗೂ ಆ ಹುಡುಗಿ. ಮೊದಲೇ ಶ್ರೀಕರ್ನ ನಿರ್ಲಕ್ಷ್ಯೆಯಿಂದ ನೊಂದಿದ್ದವಳಿಗೆ ಈ ಘಟನೆ ಮತ್ತಷ್ಟು ನೋವು ತಂದುಕೊಟ್ಟಿತ್ತು. ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಂತಹ ಅನುಭವ. ತುಂಬಿದ್ದ ಕಣ್ಣಾಲಿಗಳು ಇನ್ನು ತಡೆಯಲಾರವೆಂಬಂತೆ ಕಣ್ಣೀರ ಹನಿಗಳು ಪಟಪಟನೆ ಉದುರಿದವು ಕೆನ್ನೆಯ ಮೇಲೆ. ಯಾರಿಗೂ ಕಾಣದಂತೆ ಸರಸರನೆ ಕಣ್ಣೊರೆಸಿಕೊಂಡವಳೆ ತಿನ್ನುತ್ತಿದ್ದ ತಿಂಡಿಯನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಆಚೆ ನಡೆದಳು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಸತ್ಯಜಿತ್ರವರಿಗೆ ಒಂದು ಮಟ್ಟಿಗೆ ಪರಿಸ್ಥಿತಿಯ ಅರಿವಾಗಿತ್ತು. ಆದರೆ ತಾನು ಯಾರಲ್ಲಾದರೂ ಏನನ್ನಾದರೂ ಕೇಳುವುದಕ್ಕಾಗಲಿ ಹೇಳುವುದಕ್ಕಾಗಲಿ ಇದು ಸೂಕ್ತ ಸಮಯವಲ್ಲ ಎನಿಸಿ ಸುಮ್ಮನಾದರು. ತಿಂಡಿ ನಂತರ ಎಲ್ಲರೂ ರೆಸಾರ್ಟ್ನಲ್ಲಿನ ಬೇರೆ ಬೇರೆ ಆಕ್ಟಿವಿಟೀಸ್ ಆಟಗಳಲ್ಲಿ ಭಾಗವಹಿಸಲು ಹೊರಟರು. ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಿದ್ದರೂ ಒಬ್ಬಳೇ ರೂಮಿನಲ್ಲಿ ಇರುತ್ತೇನೆಂದರೆ ಸಿಂಚನ ನೊಂದುಕೊಳ್ಳುತ್ತಾಳೆಂದು ತಾನು ಅವರೊಂದಿಗೆ ಹೊರಟಳು ಅರ್ಪಿತಾ. ಸಿಂಚನಾಳ ಬಲವಂತಕ್ಕೆ ಒಂದೆರಡು ಆಕ್ಟಿವಿಟೀಸ್ಗಳಿಗೆ ಅವಳೊಂದಿಗೆ ಹೋಗಿ ಬಂದವಳು ವೆಂಕಜ್ಜಿಯೊಂದಿಗೆ ಕೂತು ಎಲ್ಲರೂ ಆಡುವುದನ್ನು ವೀಕ್ಷಿಸುತ್ತಿದ್ದಳು. ಇಂಡೋರ್ ಹಾಗೂ ಔಟ್ಡೋರ್ ಆಕ್ಟಿವಿಟೀಸ್ಗಳ ನಂತರ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಹೋದರು. ಅರ್ಪಿತಾ, ವೆಂಕಜ್ಜಿ, ಸುಭಾಷ್ ಹಾಗೂ ಸುಲೇಖಾರವರನ್ನು ಬಿಟ್ಟು ಉಳಿದೆಲ್ಲರಿಗೂ ಸ್ವಿಮ್ಮಿಂಗ್ ಬರುತ್ತಿದ್ದರಿಂದ ಖುಷಿಯಿಂದ ಈಜತೊಡಗಿದರು. ಸುಭಾಷ್ ಹಾಗೂ ಸುಲೇಖಾರಿಗೆ ಸ್ವಿಮ್ಮಿಂಗ್ ಬರದಿದ್ದರೂ ಪೂಲಿನಲ್ಲಿ ಇಳಿದು ಆನಂದಿಸಿದರು. ಸಿಂಚನ ಎಷ್ಟೇ ಬಲವಂತ ಪಡಿಸಿದರೂ ಅರ್ಪಿತಾ ಹೋಗಲಿಲ್ಲ. ಕೊನೆಗೆ ಸ್ವಿಮ್ಮಿಂಗ್ ಪೂಲ್ನ ಲಾಂಜ್ ಏರಿಯಾದಲ್ಲಿ ಉಳಿದವರೆಂದರೆ ಅರ್ಪಿತಾ ಹಾಗೂ ವೆಂಕಜ್ಜಿ ಇಬ್ಬರೇ. ವೆಂಕಜ್ಜಿ ಮೊದಲ ಬಾರಿ ಇಂತಹ ಜಾಗಗಳಿಗೆ ಬಂದಿದ್ದರಿಂದ ಆಕೆಗೆ ಎಲ್ಲವೂ ಹೊಸ ಅನುಭವ. ಸಿಂಚನಾಳ ದಯೆಯಿಂದ ಅವರಲ್ಲಿ ಬಂದರೆಂದು ಅಲ್ಲಿ ತನಗಾದ ಅನುಭವಗಳು, ಪರಿಸರ ಎಲ್ಲವನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಪಿತಾಳ ಮುಂದೆ ವರ್ಣಿಸುತ್ತಿದ್ದರೆ ಅವಳ ಗಮನವೆಲ್ಲವೂ ನೀರಿನಲ್ಲಿ ಮೀನಿನಂತೆ ಈಜುತ್ತಿದ್ದ ಶ್ರೀಕರ್ನ ಮೇಲಿತ್ತು. ಬೆಳಗ್ಗಿನಿಂದ ಆ ಹುಡುಗಿಯರ ಗುಂಪು ಶ್ರೀಕರ್ನ ಬಿಟ್ಟು ಕದಲಿರಲಿಲ್ಲ. ಅವನೂ ಕೂಡ ಅವರೊಂದಿಗೆ ನಗು ನಗುತ್ತಾ ಸಂತಸದಿಂದಿದ್ದನು. ಇವೆಲ್ಲವನ್ನು ನೋಡಿದ ಅರ್ಪಿತಾಳ ತುಟಿಗಳಲ್ಲಿ ನಿರಾಸೆಯ ನಗು ಮೂಡಿತು. ಈ ವ್ಯಕ್ತಿಯ ನಿಜರೂಪ ಇದೇ ಏನೋ. ಬೇರೆ ಯಾವ ಆಯ್ಕೆಯೂ ಇಲ್ಲದಿದ್ದಾಗ ನನಗೆ ಆಕರ್ಷಿತನಾಗಿ ನನ್ನೊಂದಿಗೆ ಸಲಿಗೆ ಗಳಿಸುವ ಪ್ರಯತ್ನ ಮಾಡಿದ. ಇಂದು ನನಗಿಂತ ಉತ್ತಮ ಆಯ್ಕೆಗಳಿರುವಾಗ ನಾನು ಆತನ ಕಣ್ಣಿಗೆ ಕಾಣುತ್ತಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಮೂರ್ಖಳಾದ ನಾನು ಅವನನ್ನು ಹಚ್ಚಿಕೊಳ್ಳತೊಡಗಿದೆ. ಇಲ್ಲ, ತಾನು ಈತನಿಂದ ದೂರವಿರುವುದೇ ಲೇಸು ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡು ಅಲ್ಲಿಂದ ಎದ್ದು ರೂಮಿಗೆ ಹೋದಳು. ಅರ್ಪಿತಾ ಹೋಗುತ್ತಿದ್ದುದು ನೋಡಿ ಕೋಪ ಅಸಹನೆಯಿಂದ ಹಲ್ಮುಡಿ ಕಚ್ಚಿದ ಶ್ರೀಕರ್. ಇಡೀ ಪ್ರವಾಸ ಇವರ ಮುಸುಕಿನೊಳಗಿನ ಗುದ್ದಾಟದಲ್ಲಿಯೇ ಮುಗಿದಿತ್ತು.
ಬೆಂಗಳೂರಿಗೆ ಹಿಂದಿರುಗುವಾಗಲೂ ಶ್ರೀಕರ್, ಸಿಂಚನ, ಅರ್ಪಿತಾ ಕಾರಿನಲ್ಲಿ ಹೊರಟರೆ ಉಳಿದವರೆಲ್ಲರೂ ಫ್ಲೈಟ್ನಲ್ಲಿ ಹೊರಟರು. ಹೋಗುವಾಗ ಕಾರಿನಲ್ಲಿ ಯಾರು ಯಾವ ಜಾಗದಲ್ಲಿ ಕುಳಿತಿದ್ದರೋ ಈಗಲೂ ಹಾಗೆ ಕುಳಿತರು. ಆದರೆ ಈಗಿನ ಪ್ರಯಾಣದಲ್ಲಿ ಅವಳು ಗಮನಿಸಿದಂತೆ ಅಪ್ಪಿತಪ್ಪಿಯೂ ಒಮ್ಮೆಯಾದರೂ ಅವಳೆಡೆ ನೋಡಲಿಲ್ಲ ಶ್ರೀಕರ್. ಏನೋ ಕಳೆದುಕೊಂಡಂತಹ ಭಾವದಿಂದ ಕಣ್ಮುಚ್ಚಿ ಕಿಟಕಿಗೊರಗಿ ಹಾಗೆ ನಿದ್ರೆಗೆ ಜಾರಿದಳು ಅರ್ಪಿತಾ. ಆದರೆ ಅವಳಿಗೆ ತಿಳಿಯದಂತೆ ಆಗಾಗ್ಗೆ ಅವನ ಕಂಗಳು ಅವಳನ್ನು ಗಮನಿಸಿದ್ದವು ಎಂಬುದು ಅವಳಿಗೆ ಗೊತ್ತಿಲ್ಲ ಪಾಪ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ಎಪಿಸೋಡ್ನ ಕೇಳಿ ತುಂಬ ಚೆನ್ನಾಗಿದೆ, ಜೊತೆಗೆ ದಿನಾನು ಎಪಿಸೋಡ್ ಹಾಕಿ ಅಂತ ನಿಮ್ಮಲ್ಲಿ ಕೆಲವರು ಕಮೆಂಟ್ ಮಾಡಿದ್ರಿ. ನನಗೆ ಆ ಕಮೆಂಟ್ಸ್ಗಳನ್ನೆಲ್ಲ ಓದಿ ಬಹಳ ಖುಷಿ ಆಯಿತು. ನಿಜ ಹೇಳಬೇಕು ಅಂದರೆ ನಿಮ್ಮ ಆ ನಿರೀಕ್ಷೆಯೇ ನನ್ನನ್ನು ಸಾಧ್ಯವಾದಷ್ಟು ಬೇಗ ಮುಂದಿನ ಎಪಿಸೋಡ್ಗಳನ್ನು ಹಾಕೋದಕ್ಕೆ ಉತ್ತೇಜನ ನೀಡ್ತಾ ಇದೆ ಅಂದರೆ ತಪ್ಪಲ್ಲ. ಜೊತೆಗೆ ಇವತ್ತಿನ ಎಪಿಸೋಡ್ ಹೇಗನ್ನಿಸ್ತು ಹೇಳಿ. ಮಂಗಳೂರಿಗೆ ಹೋಗೋವಾಗ ಖುಷಿಯಿಂದ ಹೊರಟಿದ್ದ ಶ್ರೀಕರ್ ಹಾಗೂ ಅರ್ಪಿತಾ ವಾಪಸ್ ಬರೋವಾಗ ಅವರದೇ ಆದ ನಿರಾಸೆ, ದ್ವಂದ್ವ, ತಪ್ಪು ಕಲ್ಪನೆಗಳನ್ನು ಹೊತ್ಕೊಂಡು ಬಂದಿದ್ರು. ಮುಂದೆ ಇವರ ಪ್ರಯಾಣ ಯಾವ ತಿರುವು ಪಡೆದುಕೊಳ್ಳುತ್ತೆ ಸ್ವಲ್ಪ ಕಾದು ನೋಡೋಣ. ಹಾಂ, ಈ ಎಪಿಸೋಡ್ಗೂ ನಿಮ್ಮ ಕಾಮೆಂಟ್ಸ್ ಹಾಕೋದು ಮರಿಬೇಡಿ. ಏನು ಅನಿಸ್ತು ಅಂತ ಹೇಳಿ. ನಿಮ್ಮ ಕಮೆಂಟ್ಸ್ಗಳನ್ನು ಓದೋಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಸಿ ಯು, ಟೇಕ್ ಕೇರ್.